ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವತ್ತಲ್ ಕೊಳಂಬು ಅಂತ ತಮಿಳಲ್ಲಿ ಹೇಳ್ತಾರೆ. ಅದನ್ನು ತಮಿಳನ್ಸ್ ಜಾಸ್ತಿ ಮಾಡೋಂಥದ್ದು. ಇವತ್ತು ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವರು ಒಂದು ಸಣ್ಣ ಟೊಮೊಟೊನ ಉಪ್ಪಾಕಿ ನೆನೆಸಿ ಉಪ್ಪು ಹಾಕ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಅದರಲ್ಲಿ ಮಾಡ್ತಾರೆ. ಮತ್ತು ಸಣ್ಣ ಈರುಳ್ಳಿಯಲ್ಲೂ ಮಾಡ್ಬೋದು. ಶಾಲೋಟ್ ಅಂತ ಹೇಳ್ತಾರಲ್ಲ, ಸಣ್ಣ ಈರುಳ್ಳಿಯಲ್ಲೂ ಮಾಡ್ಬೋದು. ಸೊ ನಾನಿವತ್ತು ಸಣ್ಣ ಈರುಳ್ಳಿಯಲ್ಲಿ ಮಾಡಿ ತೋರಿಸ್ತೀನಿ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದ್ರೆ, ಸಣ್ಣ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಮತ್ತು ಇದು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಮತ್ತು ಅದರದ್ದು ರಸ ತೆಗಿಬೇಕು. ಸಾಂಬಾರು ಪೌಡ್ರು ಮತ್ತು ಇಂಗು, ಮೆಂತ್ಯ, ಅರಿಶಿನ ಪುಡಿ, ಎಣ್ಣೆ, ಇದಿಷ್ಟೇ ಸಾಕು. ಬೇಗ ಮಾಡ್ಕೋಬೋದು. ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಶುರು ಮಾಡೋಣ. ಸೊ ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಯಾವಾಗಲೂ ಹೇಳ್ತೀನಲ್ಲ, ನಾ ಕೇರ್ಲಿಯನ್ಸು ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ನಿಮಗೆ ನೀವು ಯಾವುದು ಸನ್ಪ್ಯೂರ್ ಆಯಿಲ್ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೋಬೋದು. ಎಣ್ಣೆ ಒಂಚೂರು ಬಿಸಿ ಆಗಲಿ. ಓಕೆ, ಎಣ್ಣೆ ಬಿಸಿ ಆಗಿದೆ. ಸೊ ಈಗ ನಾವು ಅದಕ್ಕೆ ಸ್ವಲ್ಪ ಮೆಂತ್ಯನ ಹಾಕೋಣ. ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಸೊ ಅಷ್ಟು ಸಾಕು. ಅದೊಂದು ಚೂರು ಹೊಡಿಬೇಕಾದ್ರೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಎರಡನ್ನೂ ಹಾಕೊಳ್ಳೋಣ. ನೀರಿತ್ತು ಸ್ವಲ್ಪ. ಓಕೆ, ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಜಾಸ್ತಿ ಆದರೆ ಎಲ್ಲ ಕಚ್ಚಾಗ್ತದೆ. ಈಗ ಸ್ವಲ್ಪ ಹಿಂಗು, ಆದಮೇಲೆ ಸಾಂಬಾರು ಪುಡಿ ನಾನು 2ರಿಂದ 3 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ಸಾಕಷ್ಟು 2.5 ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಸ್ಕೊಳ್ಳೋಣ. ಒಂಚೂರು ಆಯಿಲ್ ಬೇಕು ಅಂತಂದರೆ ಹಾಕೋಬೋದು. ಯಾಕೆಂದರೆ ಡ್ರೈ ಅನಿಸ್ತಾ ಇದೆ. ಸೊ ಆಯಿಲ್ ಒಂಚೂರು ಹಾಕೋಬೋದು. ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ಹುಣಸೆಹಣ್ಣಿನ ನೀರನ್ನ ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ
ಅರಿಶಿನ ಪುಡಿ, ಬೇಕಷ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಬೇಕು ಅಂದ್ರೆ ಆಮೇಲೆ ಹಾಕೊಳ್ಳೋಣ, ಕಮ್ಮಿ ಇದ್ರೆ ಈಗ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದು ಕುದಿ ಬರೋಷ್ಟರಲ್ಲಿ ಏನು ಮಾಡಬೇಕು ಅಂದರೆ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಓಕೆ, ಅಷ್ಟರಲ್ಲಿ ನಾವು ಆ ಕಡೆ ಕಡಾಯಿಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಕುದಿ ಬರೋಷ್ಟರಲ್ಲಿ ಅದು ಫ್ರೈ ಆದರೆ ಸಾಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ. ರೆಡಿ, ಲೈಟ್ ಫ್ರೈ ಆಗಿದೆ, ಶಾಲೋ ಫ್ರೈ. ಓಕೆ, ಇದಿಷ್ಟು ಆದಮೇಲೆ ಸ್ಟವ್ ಆಫ್ ಮಾಡಿ ಎಣ್ಣೆ ಸಮೇತ ನೀವು ಇದಕ್ಕೆ ಹಾಕೋಬೇಕು. ಈಗ ನೋಡಿ, ಇದು ಕುದೀತಾ ಇದೆ ಅಲ್ವಾ, ಕುದೀತಾ ಇರೋ ಸಾರಿಗೆ ಕುದೀತಾ ಇರೋದಕ್ಕೆ ಇದನ್ನ ಸಮೇತ ಹಾಗೆ ಹಾಕೋಬೇಕು. ಚೆನ್ನಾಗಿ ಕುದೀಲಿಕ್ಕೆ ಬಿಡ್ತೀವಿ. ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಕುದ್ಮೇಲೆ ರೆಡಿ ಸಾರು. ವಾತಕ್ಕೊಳಂಬು, ತಮಿಳಲ್ಲಿ ವಾತಕ್ಕೊಳಂಬು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಇದೊಂದ್ಸಲ ಟ್ರೈ ಮಾಡಿ ನೋಡಿ. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬೇರೆ ಯಾರೋ ಮಾಡೋದು ನೋಡಿದ್ದೆ. ಸೊ ಅದನ್ನು ನಾನು ಇವತ್ತು ಟ್ರೈ ಮಾಡಿ ನಿಮಗೂ ತೋರಿಸೋಣ ಅಂದ್ಕೊಂಡು ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಟೇಸ್ಟು ಕೂಡ ಹೇಳಿ. ಓಕೆ, ಇದಿಷ್ಟೇ, ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಸಾರು ರೆಡಿ. ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬಾಯೆಲ್ಲ ಒಂಥರ ಏನಾದರೂ ಜ್ವರ, ನೆಗಡಿ ಈ ಥರ ಎಲ್ಲ ಬಂದ ಟೈಮಲ್ಲಿ ನಿಮ್ಗೇನಾದರೂ ಬಾಯಿಗೆ ಏನಾದರೂ ಟೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಆವಾಗ ಈ ಥರ ಸಾರು ಮಾಡಿಕೊಂಡು ಅನ್ನದ ಜೊತೆ ಸೇರಿಸ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂಚೂರು ಬೇಯಬೇಕು. ಇದರಲ್ಲಿ ಶಾಲೋ ಫ್ರೈ ಮಾಡಿದ್ದೀವಲ್ಲ, ಸೊ ಇದು ಒಂಚೂರು ಬೇಯಬೇಕು. ಬೆಂದಮೇಲೆ ತೆಗೆದುಬಿಡೋಣ. ನೋಡಿ, ಈಗ ನಾನೊಂದು 5 ಮಿನಿಟ್ಸ್ ಬಿಟ್ಟಿದ್ದೆ, ಓಪನ್ ಮಾಡ್ತೀನಿ. ಹೌದಾ, ರೆಡಿ ಸಾರು. ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಾಕೋಬೋದು, ನಾನು ಹಾಕ್ತಾ ಇಲ್ಲ. ಈಗ ನನ್ನ ಮಗಳಿಗೂ ಸ್ವಲ್ಪ ನೆಗಡಿಯೆಲ್ಲ ಆಗಿತ್ತಲ್ವ, ಅವಳಿಗೂ ಒಂಚೂರು ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.